ಅವರೊಟ್ಟಿಗೆ ಮಾತಾಡಿ, ಸರ್ ನಮ್ಮದು ಕರಿಯಂಗಳದಲ್ಲೇ ಬರುವಂತ ಶಾಲೆ, ನನ್ನ ವಿದ್ಯಾರ್ಥಿಗಳು ನೀವು ಗುರುತಿಸಬೇಕು ಅಂತ ಹೇಳಿದಾಗ ಕಳೆದ ಸಲ ಎಲ್ಲಾ ಸದಸ್ಯರು ಒಕ್ಕಡದಿಂದ ಅದಕ್ಕೆ ಬೆಂಬಲವನ್ನು ಸೂಚಿಸಿ ಕಳೆದ ವರ್ಷದಿಂದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಇಲ್ಲಿಯ ಬೇರೆ ಬೇರೆ ಗ್ರಾಮದಿಂದ ಬರುವಂತ ವಿದ್ಯಾರ್ಥಿಗಳನ್ನು ಕೂಡ ಪ್ರೋತ್ಸಾಹಿಸ್ತಾ ಇದ್ದಾರೆ. ಬ್ರಹ್ಮಣ್ಯವಾಧಿಕಾರಸ್ಥೆ ಮಹಾಪರೇಶು ಕದಾಚನ. ಹೀಗೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣದೇವರು ಹೀಗೊಂದು ಉಪದೇಶ ಮಾಡಿದರು. ನೀನು ನಿನ್ನ ಕರ್ತವ್ಯವನ್ನು ಮಾಡು, ನಿನಗೆ ಫಲ ಸ್ವರೂಪವಾಗಿ ನಾನು ಕೊಡ್ತೇನೆ. ಅದು ಯಾವಾಗ ಕೊಡ್ತೇನೆ, ಎಲ್ಲಿ ಕೊಡ್ತೇನೆ, ಹೇಗೆ ಕೊಡ್ತೇನೆ ಎಂದು ಪ್ರಶ್ನಿಸುವಂತಿಲ್ಲ. ಮಕ್ಕಳು ಕೂಡ ಹಾಗೆ ತಮ್ಮದಾದಂತಹ ಏನು ಕರ್ಮ ಉಂಟು ಅಂದರೆ ಕ್ರಿಯೆ ಉಂಟು, ಅದನ್ನು ನಿಷ್ಕಲಂಕವಾಗಿ ಯಾವುದೇ ಒತ್ತಡಗಳಿಲ್ಲದೆ ಅದನ್ನು ಮಾಡಿದರೆ ಅವರಿಗೆ ನಿಜವಾಗಿಯೂ ಭಗವಂತನು ಆ ಫಲವನ್ನು ಕೊಡ್ತಾನೆ ಎನ್ನುವಂತಹ ನಂಬಿಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣದೇವರು ಹೇಳಿದ್ದಾರೆ. ನಾವು ತುಂಬಾ ಅಂಕ ಗಳಿಸಿದವರು ಪ್ರತಿಭಾವಂತರು ಎಲ್ಲರೂ ಇದ್ದಾರೆ. ಆದ್ರೆ ಆ ಮೊದಲ ಸಾಲು ಫಿಲ್ ಆಗಿಲ್ಲ. ಆಸರೆಯ ಸ್ಥಾಪಕಾಧ್ಯಕ್ಷರ ಕನಸು ಅದು. ಯಾಕಂತ ಕೇಳಿದ್ರೆ ಅಂಕ ಬರಬಹುದು, ಕಡಿಮೆ ಬರಬಹುದು, ಜಾಸ್ತಿ ಬರಬಹುದು. ಆದ್ರೆ IAS, KPS, KS ಪರೀಕ್ಷೆಯನ್ನು ಪಾಸ್ ಮಾಡೋರು ಯಾರು, ಆ ಅಧಿಕಾರವನ್ನ ಅಲಂಕರಿಸುವವರು ಯಾರು ಅಂದ್ರೆ ಆ ಮೊದಲಿನ ಸಾಲಿನಲ್ಲಿ ಯಾರು ಕೂತುಕೊಳ್ತಾರೆ, ಆ ನೈತಿಕ ಸ್ಥೈರ್ಯ ಯಾರಿಗಿದೆ ಅವರು ಮಾತ್ರ ಅಲ್ಲಿ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು ಈ ವೇದಿಕೆ ನಿರೂಪಿಸ್ತದೆ. ಆಸರೆ ಸೇವಾ ಫೌಂಡೇಶನ್ ನ 8ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವೆಲ್ಲರಿದ್ದೇವೆ. ಸೀಮಿತವಾಗದೆ ವಿದ್ಯಾರ್ಥಿಗಳಿಗೆ ನೈತಿಕ ಶಿಕ್ಷಣದ ಅಗತ್ಯವಿದೆ. ಈ ವಿಷಯವಾಗಿ ಮುಂದಿನ ನಮ್ಮ ವಾರ್ಷಿಕ ಯೋಜನೆಯ ಅಂಗವಾಗಿ ನೈತಿಕ ಶಿಕ್ಷಣದ ಅಗತ್ಯತೆ ಎಂಬ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ವಿದ್ಯಾವಂತರೇ ಆದ್ರೆ ಸಾಲದು, ವಿದ್ಯಾವಂತರ ಜೊತೆಗೆ ಇಂತಹ ಒಂದು ಮನೋಭಾವನೆ ಬೇಕು. ಸಮಾಜ ಸೇವೆಯನ್ನ ಮಾಡುವಂತಹ ಮನೋಭಾವನೆ ಈಗಿನ ಕಾಲದಲ್ಲಿ ಅತ್ಯಗತ್ಯ. ಯಾಕಂತ ಹೇಳಿದ್ರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಎಲ್ಲಿಯಾದ್ರೂ ಅಪಘಾತ ನಡೆದ್ರೆ ಅದನ್ನ ನಾವು ನೋಡಿ ಮೊಬೈಲ್ ಅಲ್ಲಿ ಫೋಟೋ ತೆಗೆಯುವುದನ್ನ ನಾವು ಇವತ್ತಿನ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ. ಕಾರಣ ಏನಂತ ಹೇಳಿದ್ರೆ ನಮಗೆ ಆ ಸೇವೆಯನ್ನ ಮಾಡಬೇಕಾದಂತಹ ಆ ಒಂದು ಮನಸ್ಸಿನಲ್ಲಿ ಅದು ಮೂಡಬೇಕು, ಅದು ಬರಬೇಕು. ಅದು ಬಂದರೆ ಮಾತ್ರ ನಾವು ನಮ್ಮ ಜೀವನ ಪರಿಪೂರ್ಣ ಆಗ್ತದೆ. ನಾನು ಬಡವರಿಗೆ ಅಶಕ್ತರಿಗೆ ನಾನು ಸಹಾಯ ಮಾಡಿದರೆ ಅದು ಸ್ಪಂದನೆ ಆಗ್ತದೆ, ಆದರೆ ಪ್ರೋತ್ಸಾಹ ಮಾಡುವುದು ಸಹ ಬೇಕಾಗ್ತದೆ ಅಂತ. ಅದು ತುಂಬಾ ನಿಜವಾದ ಮಾತು. ಅವರು ಯಾವುದೇ ಕೆಲಸ ಆಗಲಿ ನಮ್ಮ ಶಾಲೆಯನ್ನು ತಮ್ಮದೇ ಶಾಲೆ ಎನ್ನುವಂತೆ ಸಹಾಯ ಮಾಡಿದ್ದಾರೆ. ನಮ್ಮ ಟೀಚರ್ಸ್, ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ನಮ್ಮನ್ನು ವಿದ್ಯಾರ್ಥಿಗಳಿಗೆ ಯಾವುದು ಈ ಎಕ್ಸಾಮ್ನ ತಲೆಬಿಸಿ ಏನೂ ಇರದ ಹಾಗೆ ಎಲ್ಲರಿಗೂ ಪ್ರೋತ್ಸಾಹ ನೀಡಿ ನಮ್ಮನ್ನು ಈ ಮಟ್ಟಕ್ಕೆ ತರುವಂತೆ ಮಾಡಿದ್ದಾರೆ. First time of being felicitated, and this was an amazing experience with all the foundation members of Asari Foundation, and also I would give a huge thanks to all my teachers, my schoolmates, and of course Asari Foundation has given me so much hope for my future careers in the career guidance, and also ಅಶಕ್ತರಿಗೆ ಆಸರೆ ಆಗುವಂತಹ ಸಂಸ್ಥೆ ಈ ಆಸರೆ ಸೇವಾ ಫೌಂಡೇಶನ್. ಇದರ 8ನೇ ವರ್ಷದ ಅಂದರೆ ಪ್ರತಿಭಾನ್ವಿತ ಶ್ರೀ ಕಾಂಪ್ಲೆಕ್ಸ್ನ ಸಭಾಂಗಣದಲ್ಲಿ ನೆರವೇರಿಸಿದೆ. ಆಸರೆ ಸೇವಾ ಫೌಂಡೇಶನ್
ಇಲ್ಲಿ ಹಮ್ಮಿಕೊಂಡಿದ್ದೆವು. ಈ ಒಂದು ಕಾರ್ಯಕ್ರಮದಲ್ಲಿ ಈ ನಮ್ಮ ಗ್ರಾಮದಲ್ಲಿರುವಂತಹ ಶಾಲೆಗಳ ವಿದ್ಯಾರ್ಥಿಗಳ ಅತಿ ಹೆಚ್ಚು ಅಂಕ ಗಳಿಸಿರುವಂತಹ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಗ್ರಾಮದಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಕೂಡ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಇವತ್ತು ನಾವು ನೀಡಿ ಗೌರವಿಸಿದ್ದೇವೆ. ಈ ಒಂದು ಕಾರ್ಯಕ್ರಮ ಮಾಡುವ ಉದ್ದೇಶ ಏನಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಪ್ರೋತ್ಸಾಹವನ್ನು ಕೊಡುವ ನಿಟ್ಟಿನಲ್ಲಿ, ಅದೇ ರೀತಿ ಈ ಗ್ರಾಮೀಣ ಭಾಗದಲ್ಲಿ ಕೂಡ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕು, ಅದೇ ರೀತಿ ಬೇರೆ ಬೇರೆ ಉನ್ನತ ಹುದ್ದೆಗಳನ್ನು ಮಾಡುವ ಮೂಲಕ ಈ ಗ್ರಾಮದ ಕೀರ್ತಿಯನ್ನು ದೇಶದ ವರೆಗೆ ವಿಸ್ತರಿಸಬೇಕೆನ್ನುವ ದೃಷ್ಟಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕಳೆದ ಬಾರಿ ನೀವು ನಮ್ಮ ಪೊಳಲಿಯ ರಾಮಕೃಷ್ಣ ತಪೋವನದಲ್ಲಿ IAS ಪಾಸ್ ಮಾಡಿದಂತಹ ಕೆಲವು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಕರೆಸಿ ನೀವು ಕಾರ್ಯಾಗಾರವನ್ನು ಮಾಡಿಸಿದ್ದೀರಿ, ಅದು ಕೂಡ ನಮಗೆ ಗೊತ್ತಿರುವಂಥದ್ದು. ಈ ರೀತಿಯ ಆಲೋಚನೆಗಳು ಇನ್ನು ಮುಂದಕ್ಕೆ ಹೇಗೆ ತಮ್ಮ ಮನದಲ್ಲಿ ಇದೆ? ಈಗಾಗಲೇ ನಾವು ಕಳೆದ ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನು ಮಾಡಿ ತುಂಬ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದ್ದೇವೆ. ಅದರ ಜೊತೆಗೆ ಈಗ ಏನಂತ ಹೇಳಿದರೆ ಮೌಲ್ಯಾಧಾರಿತ ಶಿಕ್ಷಣದ ಅಗತ್ಯತೆ ಇದೆ. ಮಕ್ಕಳಲ್ಲಿ ಅಂಕ ಪಡೆಯುವುದರ ಜೊತೆಗೆ ಅವರಿಗೆ ಅವರದೇ ಆದಂತಹ ಒಂದು ಸೇವೆಯನ್ನು ಮಾಡುವಂಥದ್ದು ಅಥವಾ ಸಮಾಜ ಸೇವೆಯಲ್ಲಿ ಭಾಗವಹಿಸುವಂಥದ್ದು ಅಥವಾ ಈ ದೇಶದ ಬಗ್ಗೆ ದೇಶ ಸೇವೆ ಮಾಡುವಂಥದ್ದಾಗಿರ್ಬೋದು, ಒಂದು ದೇಶದ ಅಭಿವೃದ್ಧಿಗೋಸ್ಕರ ನಾವು ಮಾಡುವಂಥ ಒಂದು ವಿಚಾರಗಳು ಅವರ ಮನಸ್ಸಿನಲ್ಲಿ ಮೂಡಬೇಕು. ಅದಕ್ಕಾಗಿ ಇಂಥ ಒಂದು ಶಿಬಿರವನ್ನು ಕೂಡ ಈ ಬಾರಿ ಮಾಡಲಿಕ್ಕೆ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಈ ಒಂದು ಕಾರ್ಯಾಗಾರವನ್ನು ನಾವು ಈ ಸರಿ ಸರ್ಕಾರಿ ಪ್ರೌಢಶಾಲೆ ಪೊಳಲಿಯಲ್ಲಿ ಮಾಡಿ ಸುದ್ದಿ9 ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ9 ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿ9.